ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ರಾಬರ್ಟ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಮತ್ತು ಈ ಮೂವಿಯ ಡೈರೆಕ್ಟರ್ಸರು, ಪ್ರೊಡ್ಯೂಸರ್ಸರು, ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ರನ್ನಿಂಗ್ ಟೈಮ್ ಮತ್ತು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಮತ್ತು ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡಿದ್ರೆ, ಮೊದಲು ದರ್ಶನ್ ಹಾಗೂ ಚಿಕ್ಕಣ್ಣ ಮತ್ತು ಸಾಧು ಕೋಕಿಲ್ ಹಾಗೂ ಜಗಪತಿ ಬಾಬು, ವಿನೋದ್ ಪ್ರಭಾವ್, ರವಿ ಕೃಷ್ಣ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಮಾರ್ಚ್ 11, 2021 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 78 ಕೋಟಿ, ಬಜೆಟ್ ನೋಡಿದ್ರೆ 26 ಕೋಟಿಯಿಂದ 34 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ. ಮತ್ತು ಹಿಂದಿಯಲ್ಲಿ ಡಬ್ಬಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಹಿಂದಿಯಲ್ಲಿ ಯಾಕೆ ಡಬ್ಬಿಂಗ್ ಆಗಿದೆ ಅಂದರೆ, ಅಲ್ಲಿ ಆಡಿಯನ್ಸ್ಗಳು ಕೂಡ ತುಂಬ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ, ಅದರಿಂದ ಡಬ್ಬಿಂಗ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಕನ್ನಡದಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮತ್ತು ಸೂಪರ್ ಹಿಟ್ ಆಗಿ ತೆರೆಕೊಂಡಿದೆ ಅಂತಲೇ ಹೇಳಬಹುದು. ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ತುಂಬ ಕಲೆಕ್ಷನನ್ನು ಕೂಡ ಮಾಡಿದೆ ಈ ಮೂವಿಯಂತೂ. ದರ್ಶನ್ ಮೂವಿಯಂತೂ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಒಂದು ಫೇಲ್ಯೂರ್ ಆಗೋದಿಲ್ಲ, ಎಲ್ಲರೂ ಕೂಡ ತುಂಬ ಕಲೆಕ್ಷನ್ ಆಗುತ್ತೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿವೆ. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ತಾರೆ, ರಾಬರ್ಟ್ ಅನ್ನೋ ವ್ಯಕ್ತಿ ಇರ್ತಾರೆ. ಅವ್ರಿಗೆ ತಂದೆ ತಾಯಿ ಇರ್ತಾರೆ. ಮತ್ತು ರಾಬರ್ಟು ಅವರು ಒಬ್ಬ ವಿಲನ್ ಹತ್ರ ಸಿಗಾಕೋತಾರೆ. ಅದು ಯಾವ ರೀತಿ ಅಂದರೆ, ಅವ್ರ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ತೀರೋಗ್ತಾರೆ. ಮತ್ತು ಅವರನ್ನು ಅನಾಥಾಶ್ರಮದಲ್ಲಿ ಸೇರಿಸ್ಬಿಟ್ಟಿರ್ತಾರೆ. ಮತ್ತು ಅನಾಥಾಶ್ರಮದಲ್ಲಿ ಸೇರಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ರಾಘವನ ಹಾಗೂ ರಾಬರ್ಟ್ನ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೊರಟೋಗ್ತಾರೆ. ಮತ್ತು ಅಲ್ಲಿ ವಿಲನ್ಗಳಾಗಿ ತುಂಬ ದೊಡ್ಡ ವ್ಯಕ್ತಿಯಾಗಿ ಮಾಡ್ತಾರೆ. ರಾಬರ್ಟು ತುಂಬ ಹೆಸರುವಾಸಿ ಅಂತಲೇ ಹೇಳಬಹುದು. ರಾಘವ ಅವನ ಫ್ರೆಂಡು ರಾಬರ್ಟ್ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ರಾಬರ್ಟ್ಗೆ ಅವ್ರ ಫ್ರೆಂಡ್ಶಿಪ್ ಅಂದರೆ ತುಂಬ ಇಷ್ಟ ಅಂತಲೇ ಹೇಳಬಹುದು. ಮತ್ತು ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧವಾಗಿರ್ತಾರೆ. ಆದರೆ ರಾಬರ್ಟ್ ಅವರನ್ನು ಸಾಕಿದಂಥ ವ್ಯಕ್ತಿಯನ್ನು ಯಾರೋ ಕೊಲೆ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇದರಿಂದ ಅವರಿಬ್ಬರು ತುಂಬ ಬೇಜಾರನ್ನು ಮಾಡಿಕೊಂಡು ರಾಬರ್ಟ್ ಅವರನ್ನು ತಪ್ಪಿಸಲೇಬೇಕು ಅಂತ, ಅವ್ರನ್ನ ಕಂಡುಹಿಡಿಯಲೇಬೇಕು ಅಂತ ಹೇಳಿ ತುಂಬ ಹೋರಾಟವನ್ನು ಮಾಡಿ ಕಂಡುಹಿಡಿದು ಅವ್ರನ್ನ ಅಪಹರಣವನ್ನು ಮಾಡ್ತಾರೆ. ಮತ್ತು ಅವ್ರಿಗೆ ಕೊನೆಗೂ ಕೂಡ ಅವರನ್ನು ಉಳಿಸ್ಕೋತಾರೆ ಅಂತಲೇ ಹೇಳಬಹುದು. ಅವರ ಸಾಕಿದಂಥ ತಂದೆ ರೀತಿ ಅಂತಲೇ ಹೇಳ್ಬೋದು ರಾಬರ್ಟ್ಗೆ. ಮತ್ತು ಕೊನೆಗೂ ಕೂಡ ಉಳಿಸ್ಕೊಂಡು ಅವರ ಜೀವನವನ್ನು ನೋಡ್ಕೊಂಡು ಹೋಗೋದು ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.